ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪ್ರಧಾನಿ ಮೋದಿಯವರು ಸೇನೆಯವರನ್ನೆಲ್ಲರನ್ನು ಭೇಟಿ ಮಾಡಿ ನಿಮ್ಮ ಜೊತೆ ನಾವಿದ್ದೀವಿ ಎನ್ನುವಂಥ ಸಂದೇಶ ರವಾನಿಸಿದರು. ಇವತ್ತು ರಾಜನಾಥ್ ಸಿಂಗ್ ಆ ಕೆಲಸ ಮಾಡಿದ್ದಾರೆ. ಸೇನೆಯವರನ್ನ ಭೇಟಿ ಮಾಡಿ, ಸೈನಿಕರನ್ನ ಭೇಟಿ ಮಾಡಿ, ಅವರ ಕೈ ಕುಲುಕಿ, ಅವರ ಭುಜ ತಟ್ಟಿ ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂಥ ಸಂದೇಶ ರವಾನಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅಂಜಬೇಡಿ, ಅಳಕಬೇಡಿ. ಪ್ರಹಾರ ಪ್ರತೀಕಾರಕ್ಕೆ ನಿಮಗೇ ಅಧಿಕಾರ. ಯಾರಾದರೂ ನಮ್ಮ ಮೇಲೆ ಕೈ ಎತ್ತಿದರೆ ಕೈ ಕತ್ತರಿಸೋಣ, ಯಾರಾದರೂ ಕಣ್ಣೆತ್ತಿ ನೋಡಿದ್ರೆ ಕಣ್ಣು ಕಿತ್ತು ಬಿಡೋಣ ಅಂತ ಕೂಡ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನೋಡಿ, ಈ ರೀತಿಯ ಘಟನಾವಳಿಗಳಿದಾವಲ್ಲ, ಇವು ಈ ಸೇನೆಯ ಜವಾಬ್ದಾರಿನ, ಸೇನೆಯ ಉತ್ಸಾಹವನ್ನು, ಆ ಕಮಿಟ್ಮೆಂಟನ್ನು ಜಾಸ್ತಿ ಮಾಡುತ್ತೆ. ಪ್ರಧಾನಿ ಮೊನ್ನೆ ಮಾತಾಡಿದಂಥ ರೀತಿ, ಅದಾದ ಮೇಲೆ ರಾಜನಾಥ್ ಸಿಂಗ್ ಇವತ್ತು ಶ್ರೀನಗರದಲ್ಲಿ ನಿಂತು ಮಾತಾಡಿರುವಂಥ ಬಗೆ, ಹೀಗಾಗಿಯೇ ಎಲ್ಲ ಕಡೆಗೆ ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಮೊಳಗಿವೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಯುದ್ಧ ಆದಂಥ ಸಂದರ್ಭದಲ್ಲಿ ನಾಯಕರು ಕೊಡುವಂಥ ಭೇಟಿ, ಅವರು ಆಡುವಂಥ ಮಾತು, ಅವರು ಕೊಡುವಂಥ ಧೈರ್ಯ ಇದೆಯಲ್ಲ, ಅದು ಸೈನಿಕರ ಈ ಕ್ಷಮತೆಯನ್ನು, ಧೈರ್ಯ, ಸಾಹಸಗಳನ್ನು ಜಾಸ್ತಿ ಮಾಡಿಬಿಡುತ್ತೆ. ಅದೇನೇ ಮೋದಿ ಮೊನ್ನೆ ಮಾತಾಡಿದಂಥ ರೀತಿ, ಅವ್ರು ಕೊಟ್ಟಿರುವಂಥ ಎಚ್ಚರಿಕೆಯ ಸಂದೇಶ, ಇವತ್ತು ರಾಜನಾಥ್ ಸಿಂಗ್ ಮಾತಾಡಿರುವಂಥ ರೀತಿ, ಅವ್ರು ಕೊಟ್ಟಿರುವಂಥ ಸಂದೇಶ, ನೀವು ಧರ್ಮ ಕೇಳಿ ಹೊಡೆದ್ರಿ, ನಾವು ನಿಮ್ಮ ಕರ್ಮ ಕೇಳಿ ಹೊಡೆದಿದ್ದೀವಿ. ನೀವು ತಲೆ ಗುಂಡಿಟ್ರಿ, ನಾವು ನಿಮ್ಮ ಎದೆ ಬಗ್ದಿದ್ದೀವಿ. ದೇಶದ ಕಡೆಗೆ ಯಾರಾದರೂ ನೋಡಿದ್ರೆ ಹುಷಾರ್, ನಿಮ್ಮ ಕಣ್ಣನ್ನು ಕಿತ್ತು ಬಿಡ್ತೀವಿ ಎನ್ನುವಂಥ ಸಂದೇಶ ಇದೆಯಲ್ಲ, ಅದು ರಾಜನಾಥ್ ಸಿಂಗ್ ಇವತ್ತು ಮಾತಾಡಿರುವಂಥ ಮಾತುಗಳು, ಜೊತೆಗೆ ಅವರು ತುಂಬಿರುವಂಥ ಧೈರ್ಯ. ರಾಜನಾಥ್ ಸಿಂಗ್ ಎಷ್ಟೊತ್ತಿಗೆ ಭೇಟಿ ಕೊಟ್ಟರು, ಯಾರ್ಯಾರನ್ನ ಭೇಟಿ ಮಾಡಿದ್ರು, ಅವರ ಕಾರ್ಯಕ್ರಮಗಳು ಹೇಗಿತ್ತು, ಇದೆಲ್ಲ ಆದಮೇಲೆ ಸೈನಿಕರು, ಆ ಸೈನಿಕರ ವಲಯದಲ್ಲಿ ಯಾವ ರೀತಿ ಉತ್ಸಾಹ ಕಾಣ್ತಾ ಇದೆ. ಹೌದು ರಂಗನಾಥ್, ಬಹು ಮುಖ್ಯವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಯಶಸ್ವಿಯಾಗಿ ಮಾಡಿರುವಂತಹದ್ದು. ಅದಾದ ಬಳಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಪರಿಸ್ಥಿತಿ ಉಂಟಾಗಿತ್ತು. ದಾಳಿ ಪ್ರತಿದಾಳಿಗಳು ಕೂಡ ನಡೀತಾ ಇದ್ದು. ಇಂತಹ ಸಂದರ್ಭದಲ್ಲಿ ಈಗ ಕದನ ವಿರಾಮ ಘೋಷಣೆ ಆಗಿದೆ. ಕಳೆದ 4 ದಿವಸಗಳಿಂದಲೂ 5 ದಿವಸಗಳಿಂದಲೂ ಕೂಡ ಯಾವುದೇ ರೀತಿಯಾದಂತಹ ದಾಳಿ ಪ್ರತಿದಾಳಿ ಆಗಲಿ ನಡೆದಿಲ್ಲ. ಇಂತಹ ಸಂದರ್ಭದಲ್ಲಿ ಸ್ವತಃ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕದನ ವಿರಾಮ ಘೋಷಣೆ ಆದ ಬಳಿಕ ಸೇನೆಯ ನೆಲೆಗೆ ಬಂದು ಅಲ್ಲಿ ಸೈನಿಕರ ಜೊತೆ ಮಾತುಕತೆಯನ್ನು ಮಾಡಿದರೆ, ಸಮಾಲೋಚನೆಯನ್ನು ಮಾಡಿರುವಂತಹದ್ದು. ಬಹುಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದಂಪುರ ವಾಯುನೆಲೆಗೆ ಭೇಟಿಯನ್ನು ನೀಡಿ ಅಲ್ಲಿ ವಾಯುಸೇನೆಯ ಅಧಿಕಾರಿಗಳು ಹಾಗೂ ವಾಯುಸೇನೆಯ ಯೋಧರ ಜೊತೆ ಮಾತುಕತೆಯನ್ನು ಮಾಡಿದ್ರು, ಅವರ ಶೌರ್ಯವನ್ನು ಕೊಂಡಾಡಿದ್ರು. ಮತ್ತೆ ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಯೋಧರಿಗೆ ಧೈರ್ಯ ತುಂಬುವಂತಹ, ಸ್ಥೈರ್ಯ ತುಂಬುವಂತಹ, ಜೊತೆಗೆ ಆತ್ಮವಿಶ್ವಾಸವನ್ನು ತುಂಬುವಂತಹ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಜೊತೆಗೆ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ರು. ಈಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಅದೇ ಕೆಲಸವನ್ನು ಮಾಡಿರುವಂತಹದ್ದು. ಸೇನಾ ನೆಲೆಗೆ ಇವತ್ತು ಭೇಟಿಯನ್ನು ಕೊಟ್ಟು ಪಾಕಿಸ್ತಾನ ಹಾರಿಸಿರ್ತಕ್ಕಂಥ ಡ್ರೋನ್ ಆಗಿರ್ಬೋದು, ಮಿಸೈಲ್ ಆಗಿರ್ಬೋದು, ಅವುಗಳ ಅವಶೇಷಗಳನ್ನು ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ಬಹು ಮುಖ್ಯವಾಗಿ ಯಾವ ದೇಶದಿಂದ ಇವನ್ನ ಖರೀದಿ ಮಾಡಲಾಗಿತ್ತು, ಮುಖ್ಯವಾಗಿ ಯಾವ್ಯಾವ ದೇಶಗಳು ಸಹಾಯ ಮಾಡಿದವೆ, ಮತ್ತೆ ಯಾವ ದೇಶಗಳ ಉಪಕರಣಗಳು ಅಂತಹದ್ದನ್ನು ಕೂಡ ರಾಜನಾಥ್ ಸಿಂಗ್ ಅವರು ಪರಿಶೀಲನೆಯನ್ನು ಮಾಡಿರುವಂತಹದ್ದು. ಜೊತೆಗೆ ಹಿರಿಯ ಸೇನೆಯ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಜೊತೆಗೆ ಸೇನಾ ನೆಲೆಯಲ್ಲಿ ಇದ್ದಂತಹ, ಬಹು ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಂತಹ ಸೇನೆಯ ಅಧಿಕಾರಿಗಳು ಮತ್ತೆ ಯೋಧರ ಜೊತೆ ಸಮಾಲೋಚನೆಯನ್ನು ಮಾಡಿದ್ದಾರೆ. ಅವರಿಗೆ ಸ್ಥೈರ್ಯವನ್ನು ತುಂಬಿರುವಂಥದ್ದು ಮತ್ತೆ ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ. ಜೊತೆಗೆ ಒಂದು ಭಾಷಣವನ್ನು ಕೂಡ ಮಾಡಿರುವಂತಹದ್ದು. ಬಹು ಮುಖ್ಯವಾಗಿ ಉಗ್ರವಾದದ ವಿರುದ್ಧ ಭಾರತ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿದೆ, ಮತ್ತೆ ಮುಂದೆಯೂ ಇದೇ ರೀತಿ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂತಹದ್ದನ್ನ ರಾಜನಾಥ್ ಸಿಂಗ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಧರ್ಮ ನೋಡ್ಕೊಂಡು ಬಂದು ಹೊಡೆದ್ರು, ಧರ್ಮ ಕೇಳಿ ಹೊಡೆದ್ರು, ನಾವು ಕರ್ಮವನ್ನ ನೋಡಿ ಹೊಡೆದಿದ್ದೇವೆ ಅನ್ನುವಂಥದ್ದನ್ನ ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ರು, ಉಗ್ರವಾದವನ್ನ ನಾವು ಯುದ್ಧದ ರೀತಿ ಪರಿಗಣಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ. ಅದೇ ರೀತಿಯಾಗಿ ರಾಜನಾಥ್ ಸಿಂಗ್ ಅವರು ಕೂಡ ಇದನ್ನ ಪುನರುಚ್ಚರಿಸಿದ್ದಾರೆ. ಭಯೋತ್ಪಾದನೆ ಅಂತಂದ್ರೆ ನಮಗೆ ಅದು ಯುದ್ಧ. ಭಯೋತ್ಪಾದನೆ ಎಲ್ಲೇ ನಡೀಲಿ, ಗಡಿಯ ಒಳಗೆ ನಡೀಲಿ, ಗಡಿಯಿಂದ ಆಚೆಗೆ ನಡೀಲಿ, ಭಾರತದ ವಿರುದ್ಧ, ಭಾರತದ ಶಾಂತಿಯನ್ನು ಕೆಡಿಸುವಂತಹ ಯಾವುದೇ ಕೆಲಸವನ್ನು ಕೂಡ ನಾವು ಒಪ್ಪೋದಿಲ್ಲ. ಅದನ್ನು ನಾವು ಉಗ್ರವಾದವನ್ನ ಯುದ್ಧದ ರೀತಿ ನಾವು ಎದುರಿಸ್ತೀವಿ, ಮತ್ತೆ ಯುದ್ಧ ಅಂತಾನೆ ನಾವು ಪರಿಗಣಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿರುವಂತಹದ್ದು. ಬಹು ಮುಖ್ಯವಾಗಿ ನೀವು ಕಣ್ಣಲ್ಲಿ ಕಣ್ಣಿಟ್ರೆ, ಭಾರತದ ಮೇಲೆ ಏನಾದರೂ ಕಣ್ಣಿಟ್ರೆ ನಿಮ್ಮ ಕಣ್ಣನ್ನೇ ಕೀಳ್ತೀವಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಕೂಡ ರಾಜನಾಥ್ ಸಿಂಗ್ ಅವರು ಕೊಟ್ಟಿದ್ದಾರೆ. ಒಂದು ಕಡೆ ನ್ಯೂಕ್ಲಿಯರ್ ಥ್ರೆಟ್ ಅನ್ನ ಪಾಕಿಸ್ತಾನ ಪದೇ ಪದೇ ಹಾಕ್ತಿರುವಂತಹದ್ದು. ಈ ನ್ಯೂಕ್ಲಿಯರ್
ಥ್ರೆಟ್ಗೆಲ್ಲ ನಾವು ಹೆದರೋದಿಲ್ಲ ಅನ್ನುವಂಥದ್ದನ್ನು ಕೂಡ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಮತ್ತೆ ಈ ನ್ಯೂಕ್ಲಿಯರ್ ಥ್ರೆಟ್ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಪಾಕಿಸ್ತಾನ ಪದೇ ಪದೇ ನ್ಯೂಕ್ಲಿಯರ್ ಥ್ರೆಟ್ ಬಗ್ಗೆ ನ್ಯೂಕ್ಲಿಯರ್ ಬೆದರಿಕೆಯನ್ನು ಹಾಕ್ತಾ ಇರುತ್ತೆ, ಅದಕ್ಕೆ ನಾವೆಲ್ಲ ಅಂಜೋದಿಲ್ಲ ಅನ್ನುವಂತ ಹೇಳಿದ್ರು. ಅದೇ ಮಾತನ್ನು ಕೂಡ ಈಗ ರಾಜನಾಥ್ ಸಿಂಗ್ ಅವರು ಉಲ್ಲೇಖಿಸಿದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.